ಲೋಕ ಕಲ್ಯಾಣಕ್ಕಾಗಿ ತಪಸ್ಸು. ಈ ತಪಸ್ಸು ಅನ್ನತಕ್ಕಂಥ ಪದ ಬಂದಾಗ ಸಾಧನೆ ಆಧ್ಯಾತ್ಮಿಕ, ಸಾಂಸಾರಿಕ. ಅನ್ನ ಸಿಕ್ಕಿದ ಮೇಲೆ ಅವ್ನಿಗೆ ಲಕ್ಸುರಿ ಬೇಕು, ಚಿನ್ನ ಬೇಕು. ನಮಸ್ಕಾರ ಸ್ನೇಹಿತರೆ. ಈ ಜನರಲ್ಲಿ ಸರಳವಾಗಿ ತುಂಬ ಕನ್ಫ್ಯೂಷನ್ ಇದೆ. ಈಗ ಸಮಾಜದಲ್ಲಿ ನಡೀತಕ್ಕಂಥ ಕೆಲವಾರು ವಿದ್ಯಮಾನಗಳನ್ನು ನೋಡಿ, ಲೋಕ ಕಲ್ಯಾಣಕ್ಕಾಗಿ ತಪಸ್ಸು. ಈ ತಪಸ್ಸು ಅನ್ನತಕ್ಕಂಥ ಪದ ಬಂದಾಗ, ಸಾಧನೆ ಅನ್ನೋ ಪದ ಬಂದಾಗ 3 ಹಂತದಲ್ಲಿ ಬರುತ್ತೆ: ಆಧ್ಯಾತ್ಮಿಕ, ಸಾಂಸಾರಿಕ, ಸಾಮಾಜಿಕ. ತುಂಬ ಜನ ಬದುಕಿನಲ್ಲಿ ತುಂಬ ಸಾಧನೆ ಮಾಡೋದು ಮನ್ನಣೆಗಾಗಿ. ಮನುಷ್ಯನ ಮನಸ್ಸಿನಲ್ಲಿ ಅಹಂ ಸೇರಿಕೊಂಡು ತುಂಬ ಆಟ ಆಡಿಸುತ್ತೆ. ಅದು ಸರಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೊಂದು ಪದ್ಯ ನೆನಪಾಯಿತು, DVG ಅವ್ರದ್ದು. ಅನ್ನದಾತುರಕ್ಕಿಂತ ಚಿನ್ನ ದಾತುರ ತೀಕ್ಷ್ಣ, ಚಿನ್ನ ದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಎಲ್ಲದಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತ. ಮನುಷ್ಯ ಮೊದಲು ಊಟ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾನೆ, ಆಹಾರಕ್ಕೋಸ್ಕರ ಒದ್ದಾಡ್ತಿರ್ತಾನೆ. ಅನ್ನದಾತುರಕ್ಕಿಂತ ಚಿನ್ನ ದಾತುರ ತೀಕ್ಷ್ಣ. ಅನ್ನ ಸಿಕ್ಕಿದ ಮೇಲೆ ಅವ್ನಿಗೆ ಲಕ್ಸುರಿ ಬೇಕು, ಚಿನ್ನ ಬೇಕು, ತೋರಿಕೆ ಬೇಕು. ಚಿನ್ನ ದಾತುರಕ್ಕಿಂತ ಹೆಣ್ಣು ಗಂಡೊಲವು. ಚಿನ್ನ ಲಕ್ಸುರಿ ಸಿಕ್ಕಿದ ಮೇಲೆ ಆ ಪ್ರೀತಿ ಇನ್ನೂ ಸ್ಟ್ರಾಂಗು. ಹೆಣ್ಣು ಗಂಡು ಪ್ರೀತಿಸ್ತಾರಲ್ಲ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಮನ್ನಣೆಯ ದಾಹ ಎಲ್ಲದಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ. ಮನ್ನಣೆಯ ದಾಹ, ನನ್ನನ್ನು ಗುರುತಿಸ್ಬೇಕು. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ನೋಡಿ. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ತಪಸ್ಸು ಅಂದರೆ ಸಮಾಜಕ್ಕೆ, ಭಕ್ತರಿಗೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಾಗದೆ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿ ತಾನೇ ಭಗವಂತನನ್ನು ನೆನೆಯುವುದು, ಆ ದಿಶೆಯಲ್ಲಿ ಸಾಧನೆ ಮಾಡೋದು. ಯಾಕೆಂದರೆ ತಾನು ಭಗವಂತನಲ್ಲಿ, ಆಧ್ಯಾತ್ಮಿಕ ಶಕ್ತಿಯಲ್ಲಿ, ಆತ್ಮ ಪರಮಾತ್ಮನಲ್ಲಿ ಐಕ್ಯವಾಗಬೇಕು ಅನ್ನತಕ್ಕಂಥ ಮಾಡತಕ್ಕಂಥ ಸಾಧನೆ ತಪಸ್ಸು ಅಂತ ಕರಿತೀವಿ. ನನ್ನ ತಪಸ್ಸು ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು, ಜನರಿಗೆಲ್ಲ ಗೊತ್ತಾಗಬೇಕು ಅಂತಕ್ಕಂಥದ್ದು ಮನುಷ್ಯನ ಅಹಂನಲ್ಲಿ ಬರತಕ್ಕಂಥ ಮನ್ನಣೆ. ನಿಮಗೆ ಸರಳವಾಗಿ ಹೇಳ್ತೀನಿ ನೋಡಿ. ಈಗ ಈಶಾ ಫೌಂಡೇಶನ್ಗೆ ಹೋದರೆ ದೊಡ್ಡ ಎತ್ತರವಾದ ಶಿವನ ಪ್ರತಿಭೆ ಇದೆ ಈಶಾ ಫೌಂಡೇಶನಲ್ಲಿ. ಜಗ್ಗಿ ವಾಸುದೇವನ್ ಮಾಡಿದ್ದಾರೆ. ಅದನ್ನು ನೋಡಿದ ತಕ್ಷಣ ವಾವ್ ಅನಿಸುತ್ತೆ. ಎಷ್ಟೊಂದು ಅದ್ಭುತವಾಗಿದೆ. ಅದರ ಮೇಲೆ ಈ ಲೇಸರ್ ಶೋ, ಬೇರೆ ಟೆಕ್ನಾಲಜಿ ಉಪಯೋಗಿಸಿ ಲೇಸರ್ ಶೋ ಮಾಡ್ತಾರೆ, ಆ ಮ್ಯೂಸಿಕ್ ಹಾಕ್ತಾರೆ. ಎಲ್ಲ ನೋಡಿದಾಗ ಒಂದು ಮನೋರಂಜನೆ ಆಗುತ್ತೆ ಹೊರತು ಮನಸ್ಸಿಗೆ ಭಕ್ತಿ ಬರೋದಿಲ್ಲ. ಓವ್ ಫ್ಯಾಕ್ಟರ್ ಅಂತ ಕರಿತೀವಿ. ಅನಿಸುತ್ತೆ ಅವಾಗ. ಅದೇನು ಮಾಡುತ್ತೆ, ಜನರನ್ನು ಅಟ್ರಾಕ್ಟ್ ಮಾಡುತ್ತೆ. ನಾನು ಕೂಡ ಅಲ್ಲಿ ಹೋಗಿದ್ದೆ ಅದು ನೋಡೋಕ್ಕೋಸ್ಕರ. ಅಷ್ಟೊಂದು ಎತ್ತರವಾದದ್ದು. ಶಿವನ ಮೂಲ ತತ್ವವೇ ಸರಳತೆ. ಶಿವನಿಗೆ ಯಾವುದೇ ರೀತಿಯಾದ ಲಕ್ಸುರಿ ಬೇಕಾಗಿಲ್ಲ. ಸ್ಮಶಾನವಾಸಿ, ನಿರಾಕಾರ, ಅವನಿಗೆ ಆಕಾರವೇ ಇಲ್ಲ. ನಿರಾಕಾರ ಸ್ವರೂಪ, ಸ್ಮಶಾನವಾಸಿ ಶಿವ. ಬೂದಿಯನ್ನು ಬಳೆದುಕೊಂಡಿರ್ತಕ್ಕಂಥವನು, ಅಲಂಕಾರವೇ ಇಲ್ಲ. ಆ ವ್ಯಕ್ತಿಯ ತತ್ವವನ್ನು ಯಾವ ರೀತಿ ಪ್ರಪಂಚಕ್ಕೆ ಪ್ರೆಸೆಂಟ್ ಮಾಡ್ತಿದ್ದಾರೆ ನೋಡಿ. ಈಶಾ ಫೌಂಡೇಶನಲ್ಲಿ ಶಿವನದ್ದು ಎಷ್ಟು ದೊಡ್ಡದಾಗಿದೆ. ಮತ್ತೆ ಕೋಟಿ ಲಿಂಗಗಳು ನೋಡಿ. ಅಲ್ಲಿ ಕೋಟಿ ಲಿಂಗಗಳಿವೆ. ಒಂದೊಂದು ಲಿಂಗ ಸ್ಥಾಪನೆ ಮಾಡಬೇಕಾದ್ರೂ ಇಷ್ಟು ದುಡ್ಡು ಅಂತ ಮಾಡ್ತಿರ್ತಾರೆ, ಅದನ್ನು ಆದಾಯ ಮಾಡ್ತಿರ್ತಾರೆ. ಜಗತ್ತೇ ಶಿವಮಯವಾಗಿರುವಾಗ ಕೋಟಿ ಲಿಂಗಗಳು ಯಾಕೆ ಬೇಕು? ರೀಸೆಂಟಾಗಿ ಒಬ್ಬರು ಸಾಧಕರು ಏನೋ ಸಾಧನೆ ಮಾಡಿದ್ರು. 33 ದಿನ ಗಾಳಿ ನೀರಿಲ್ಲದೆ ಬದುಕಿದ್ರು ಅಂತ ಹೇಳಿದ್ರು. ಅವ್ರು ಹೊರಗಡೆ ಬಂದಾಗ 775 ಲಿಂಗಗಳನ್ನು ಸ್ಥಾಪನೆ ಮಾಡಿದ್ರು ಅಲ್ವಾ. 775 ಲಿಂಗಗಳ ಬದಲಾಗಿ 775 ಗಿಡಗಳನ್ನು ನೆಟ್ಟಿದ್ದರೆ ಅದು ನೆರಳು ಕೊಡ್ತಾ ಇತ್ತು, ಹಣ್ಣು ಕೊಡ್ತಾ ಇತ್ತು. ಶಿವತತ್ವ ಒಂದೇ ಸಾಕು, ಭಕ್ತಿಯಿಂದ ಆರಾಧನೆ ಮಾಡಿದ ಸಾಕು. 775 ಬೇಕಾಗಿಲ್ಲ. 775 ಒಂದು ಮನ್ನಣೆ, ಮನುಷ್ಯನ ಮನಸ್ಸಿಗೆ ತೃಪ್ತಿ ಆಗಬೇಕು, ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂತ.
ಕೋಟಿಲಿಂಗಗಳು ಅದಕ್ಕೋಸ್ಕರನೇ. ಕೋಟಿಲಿಂಗೇಶ್ವರ ನೋಡಿದ್ರಿ ನೀವು KGF ಹತ್ರ ಹೋಗಿ. ಹೀಗೆ ಇನ್ನೊಂದಲ್ಲೊಂದು ದೇವಸ್ಥಾನ, ಶಿವನ ದೇವಸ್ಥಾನ, ದೊಡ್ಡ ಬೆಟ್ಟದ ಗುಡ್ಡವನ್ನ ಕಲ್ಲಿನಲ್ಲಿ ಕೊರೆದಿದ್ದಾರೆ. ಅದ್ಭುತವಾಗಿದೆ ನೋಡಕ್ಕೆ ಸರಳವಾಗಿ. ಆದ್ರೆ ಕೆಲಸ ಮಾಡಬೇಕು ಅಂದ್ರೆ ದೊಡ್ಡ ಗುಡ್ಡ, ಬರೀ ಕಲ್ಲು, ಅದನ್ನು ಕೊರೆದು 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 ಒಳಗಡೆ ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಮನುಷ್ಯನ ಅಹಂಕಾರಕ್ಕೆ ಒಂದು ಯಾವ್ದಾದ್ರು ದೊಡ್ಡದನ್ನು ಮಾಡಿ ತೃಪ್ತಿಗೊಳಿಸ್ಬೇಕು. ದೊಡ್ಡದು ಮಾಡಿದ್ರೆ ಮಾತ್ರ ಅದ್ಭುತ ಅಂತ. ದೊಡ್ಡ ದೊಡ್ಡ ಬೆಟ್ಟ ಹತ್ತಿ ಹೋಗ್ಬೇಕು. ನೀವು ಕೆಳಗಡೆ ಶಿವಲಿಂಗ ಹಾಕೊಂಡು ಕುತ್ಕೊಂಡು ಪೂಜೆ ಮಾಡಿದ್ರೆ ಅಷ್ಟು ಥ್ರಿಲ್ ಇರಲ್ಲ. ದೊಡ್ಡ ಬೆಟ್ಟ ಹತ್ತಿ ಹೋಗ್ಬೇಕು, ಕಾಡಿನ ಮಧ್ಯೆ ಹೋಗ್ಬೇಕು. ಕೇದಾರನಾಥ, ಬದ್ರಿನಾಥ, ಅಲ್ಲಿ ಹಿಮ ಬೀಳ್ತಾ ಇರಬೇಕು, ಕಷ್ಟದಲ್ಲಿ ಹತ್ತು ಹೋಗ್ಬೇಕು. ಅಲ್ಲೋಗಿ ನೋಡಿದರೆ ಮಾತ್ರ ಶಿವನ ಅನುಗ್ರಹ ಆಗುತ್ತೆ ಅನ್ನತಕ್ಕಂಥ ನಂಬಿಕೆ. ಇದು ಅಹಂಕಾರದ ಆಟ. ಮನುಷ್ಯನ ಮನಸ್ಸು ಅಹಂಕಾರ ಸಿಲ್ಕೊಂಡ್ಬಿಟ್ಟು ದೊಡ್ಡದು ಮಾಡಬೇಕು, ದೊಡ್ಡದು ಮಾಡಬೇಕು, ದೂರದಲ್ಲಿ ನೋಡಬೇಕು, ಅಲ್ಲಿ ಇದೆ, ಇಲ್ಲಿಲ್ಲ, ನನ್ನ ಹತ್ರ ಇಲ್ಲ, ದೂರದಲ್ಲಿದೆ ಅನ್ನತಕ್ಕಂಥ ಸ್ಥಿತಿಯಲ್ಲಿ ಮನಸ್ಸು ಸೀಮಿತವಾಗ್ಬಿಟ್ಟಿರುತ್ತೆ. ಇದು ಆಧ್ಯಾತ್ಮಿಕವಾದ ಚಿಂತನೆ. ಇನ್ನು ಸಂಸಾರಕ್ಕೆ ಬನ್ನಿ. ಈ ದೊಡ್ಡ ಕಥೆಗಳು. ಸಂಸಾರದಲ್ಲಿ ಮನ್ನಣೆ ಇಲ್ಲದ ವ್ಯಕ್ತಿ ಯಾರಿದ್ದಾರೆ? ಅತ್ತೆ ಕಾಟ ಜಾಸ್ತಿ ಅಂದರೆ, ಅತ್ತ ಪವರ್ಫುಲ್ ಆಗಿದ್ದಾಳೆ ಅಂದರೆ ಅತ್ತೆ ಎರಡರ ಸ್ಟ್ರಾಂಗ್ ಇರ್ತಾಳೆ. ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್, ಅತ್ತೆ ಹೆಸರಲ್ಲಿ ಮನೆ ಇದ್ದು ಅತ್ತೆ ಹತ್ರ ಜಾಸ್ತಿ ದುಡ್ಡಿದ್ರೆ ಸೊಸೆ ಅಲ್ಲಿ ದಬ್ಬಾಳಿಕೆ ಮಾಡೋಕ್ಕಾಗಲ್ಲ. ದಬ್ಬಾಳಿಕೆ ಇನ್ ದ ಸೆನ್ಸ್, ನಾನು ಗ್ರೇಟ್ ಅಂತ ತೋರಿಸ್ಕೊಳಕ್ಕಾಗಲ್ಲ. ಅತ್ತೆನೇ ಗ್ರೇಟ್ ಇರಬೇಕು. ಅತ್ತೆ ಏನಾರ ಮಾತಾಡಲಿ ಎಲ್ಲ ಸರಿ ಅನ್ಬೇಕು. ಯಾಕೆಂದ್ರೆ ಅವಳ ಹತ್ರ ಹಣ ಇದೆ, ಆಸ್ತಿ ಇದೆ, ಅಹಂ ಇದೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಗಂಡ ಯಾವಾಗ ಸ್ಟ್ರಾಂಗ್ ಆಗ್ತಾನೆ, ಅವನು ದುಡಿತಾ ಇದ್ರೆ, ಹೆಂಡತಿ ದುಡಿತಿಲ್ಲ ಅಂದ್ರೆ ನಾನ್ ಸ್ಟ್ರಾಂಗ್ ಅಂತ ಫೀಲ್ ಬರುತ್ತೆ. ಸೊ ಪ್ರತಿಯೊಂದು ಪಾತ್ರಗಳಲ್ಲಿ, ಸಂಸಾರಗಳಲ್ಲಿ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ಹಣ ಜಾಸ್ತಿ ಯಾರ ಹತ್ರ ಇರುತ್ತೋ ಅವರನ್ನ ಗುರುತಿಸ್ಬೇಕು, ಅವರಿಗೆ ಮನ್ನಣೆ ಕೊಡಬೇಕು ಅಂತ ಮನಸ್ಸು ಕಾತುರದಿಂದ ಕಾಯ್ತಾ ಇರುತ್ತೆ. ಸ್ಟಕ್ ವಿತ್ ಈಗೋ. ಆಗ ಎಷ್ಟೋ ಸಮಸ್ಯೆಗಳು ಅಹಂಕಾರದಲ್ಲೇ ಬರ್ತವೆ. ಯಾಕೆಂದರೆ ಅವ್ರು ಏನು ನಾನನ್ನು ಪಡೆದಿದ್ದೀನಿ ಅಂತ ತೋರಿಸ್ಕೋತಾರಲ್ಲ, ಅಲ್ಲಿ ಸಮಸ್ಯೆ ಬರುತ್ತೆ. ಸಹಜತೆ, ಸರಳತೆ, ಎಲ್ಲರೂ ನನ್ನವರು, ನಂತರ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ಇದು ಅಡ್ಡ ಬರೋದಿಲ್ಲ. ಸಂಸಾರದಲ್ಲಿ ಮನ್ನಣೆಯ ದಾಹ ಆನಂದವನ್ನು ಕಸಿದ್ಕೊಂಡ್ಬಿಡುತ್ತೆ. ಇನ್ನು ಸಮಾಜದಲ್ಲಿ ಮನ್ನಣೆಯ ದಾಹ ನೀವು ಅಬ್ಸರ್ವ್ ಮಾಡಿ ನೋಡಿ. ಈ ಚೀಫ್ ಮಿನಿಸ್ಟರ್ಗಳೆಲ್ಲ ನೋಡಿ. ಈಗ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು, ಅವ್ರಿಗೆ ಆಸ್ತಿ ಇರಲಿಲ್ವಾ, ಹಣ ಇರಲಿಲ್ವಾ, ಎಲ್ಲವೂ ಇತ್ತು. ಆದರೆ ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅವ್ರು ಎಷ್ಟೊಂದು ಕಷ್ಟಪಟ್ಟರು, ಎಷ್ಟೊಂದು ದೇವಸ್ಥಾನಗಳು ಹೋದ್ರು, ಎಷ್ಟೊಂದು ಪೂಜೆಗಳನ್ನೆಲ್ಲ ಮಾಡಿದ್ರು. ಎಲ್ಲವನ್ನು ಯಾಕೆ ಮಾಡಿದ್ರು? ಜೊತೆಗೆ ರಾಜಕೀಯ ತಂತ್ರಗಾರಿಕೆಗಳನ್ನೆಲ್ಲ ಮಾಡಿದ್ರು. ಎಲ್ಲ ಮಾಡಿ CM ಆಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಏನು ಮನಸ್ಸಿಗೆ, ಅಹಂಗೆ ತೃಪ್ತಿ ಆಯಿತು, ನಾನು CM ಅಂತ. ಅವ್ರಿಗೆ ಹಣ ಬೇಕಾಗಿಲ್ಲ, ಬೇರೆಲ್ಲ ಏನು ಬೇಕಾಗಿಲ್ಲ. ಮನ್ನಣೆ ಬೇಕು, ಮನ್ನಣೆಯ ದಾಹ ಅಲ್ವಾ? ಗಮನಿಸಿ ನೋಡಿ. ಸೊ ಹೀಗೆ ರಾಜಕೀಯದಲ್ಲಿ ಎಷ್ಟೋ ವ್ಯಕ್ತಿಗಳಿಗೆ ಬೇಕಾದಷ್ಟು ಇದೆ. ಸಾಮಾಜಿಕವಾಗಿ ಸಮಾಜದಕ್ಕಂಥ ವ್ಯಕ್ತಿಗಳಲ್ಲಿ ಎಲ್ಲವೂ ಇದ್ರೂ ಕೂಡ ಅವರಿಗೆ ಮನ್ನಣೆ ಬೇಕು, ಅಹಂಕಾರಕ್ಕೆ ತೃಪ್ತಿಯಾಗಬೇಕು. ಸೊ ಅಹಂಕಾರದ ತೃಪ್ತಿಯಲ್ಲಿ ಮನಸ್ಸು ಲೀನವಾದಾಗ ನಿಜವಾದ ಆನಂದ ಕಡಿಮೆ ಆಗುತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ, ಆ ಅಹಂಕಾರವನ್ನೇ ಎಂಜಾಯ್ ಮಾಡ್ತಿರ್ತಾರೆ. ಅದಕ್ಕೆ ತಪಸ್ಸು ಅನ್ನತಕ್ಕಂಥ ಪದ ಈಗಿನ ಸಾಮಾನ್ಯ ಜನರಲ್ಲಿ, ಸಮಾಜದಲ್ಲಿ ಯಾರ ಹತ್ರನೂ ಇಲ್ಲ. ತಪಸ್ಸಿರುವುದು ಇಂಡಿವಿಜುವಲ್, ಪರ್ಸನಲ್, ಟೋಟಲಿ ಪರ್ಸನಲ್, ಪಬ್ಲಿಕ್ ಅಲ್ಲ. ಸಮಾಜಕ್ಕೋಸ್ಕರ ನಾನು ತಪಸ್ಸನ್ನು ಮಾಡೋದಿಲ್ಲ. ನಾನು ತಪಸ್ಸು ಮಾಡ್ತೀನಿ. ನಾನಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ಸಹಜವಾಗಿ ಯಾರು ನನ್ನ ಹತ್ರ ಬರ್ತಾರೋ ಅವರಿಗೆ ಪಸರಿಸುತ್ತೆ. ಜ್ಞಾನ ಇರುತ್ತಲ್ವಾ? ಈಗ ಸ್ವಲ್ಪ ನಾನು ಏನು ತಿಳುವಳಿಕೆ ಇದೆ ಅಂತ ಮಾತಾಡ್ತಾ ಇದ್ದೀನಿ, ಅದು ಏನು ಗೊತ್ತಿಲ್ಲ, ನಾನು ಮಾತಾಡೋಕ್ಕಾಗತ್ತಾ? ಇಷ್ಟೇ ಸಿಂಪಲ್. ಸೊ ಸಮಾಜ ನಡೀತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲೇನೇನು ನಡೀತಿದೆಯೋ ಎಲ್ಲ ಮನಸ್ಸಿನಲ್ಲಿ ಅಹಂಕಾರದ ಆಟ ಅಷ್ಟೇ, ಮನ್ನಣೆಯ ದಾಹ ಅಷ್ಟೇ. ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.